ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಹುಬ್ಬಳ್ಳಿಗೆ ಲಗ್ಗೆ ಇಟ್ರ ಅಕ್ರಮ ಬಾಂಗ್ಲಾ ವಲಸಿಗರು. ಪಶ್ಚಿಮ ಬಂಗಾಳದಿಂದ ಹುಬ್ಬಳ್ಳಿಗೆ ಬಂದಿಳಿದಂತ ಸಾವಿರಾರು ಜನ ಹುಬ್ಬಳ್ಳಿಯಿಂದ ಬಸ್ಗಳ ಮೂಲಕ ಬೇರೆ ಬೇರೆ ಕಡೆ ಪ್ರಯಾಣ ಬೆಳೆಸಿರೋದು. ಸದ್ಯ ಇವರ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು ತಪಾಸಣೆ ಮಾಡಲಾಗಿದೆ. ಬಸ್ ನಿಲ್ದಾಣ, ರೈಲು ನಿಲ್ದಾಣದಲ್ಲಿ ದಾಖಲೆಗಳ ಪರಿಶೀಲನೆ ಮಾಡಿರುವಂತದ್ದು ಬಾಂಗ್ಲಾ ನುಸುಳುಕೋರರು ಇರಬಹುದು ಅಂತ ಅನುಮಾನ ವ್ಯಕ್ತವಾಗಿದ್ದು ತಪಾಸಣೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದಂತ ಡಿಸಿಪಿಗಳು, ಕ್ರೈಮ್ ಡಿಸಿಪಿ ರವೀಶ್, ಕಾನೂನು ಸುವ್ಯವಸ್ಥೆ ಡಿಸಿಪಿ ಶ್ರುತಿ ಭೇಟಿ ನೀಡಿದ್ದಾರೆ. ಡಿಸಿಪಿಗಳ ಸಮ್ಮುಖದಲ್ಲಿನೇ ಬಾಂಗ್ಲಾದಿಂದ ಬಂದವರ ದಾಖಲೆ ಪರಿಶೀಲನೆ ಮಾಡಲಾಗಿದೆ. ಶಾಲಿಮಾರ್ ಅಮರಾವತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬಂದಿಳಿದಂತ ನೂರಾರು ಜನ ಅನುಮಾನ ಬಂದ ಹಿನ್ನೆಲೆ ದಾಖಲೆಗಳ ಪರಿಶೀಲನೆ ಮಾಡಲಾಗಿದೆ. ನಕಲಿ ಆಧಾರ್ ಕಾರ್ಡ್ ಹೊಂದಿರುವ ಆರೋಪವೂ ಕೂಡ ಕೇಳಿಬಂದಿದೆ. ಕೆಲವರ ಕೈಯಲ್ಲಿ ವೋಟ್ ಹಾಕಿದ ಶಾಹಿ ಗುರುತು ಇಲ್ಲ. ತಹಶೀಲ್ದಾರ್ ನೇತೃತ್ವದಲ್ಲಿ ಪರಿಶೀಲಿಸಿ ಅಂತ ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಚುನಾವಣೆಗೆ ಹೋಗಿದ್ವಿ, ಈಗ ವಾಪಸ್ ಬಂದಿದ್ದೇವೆ ಅಂತಿದ್ದಾರೆ ಕಾರ್ಮಿಕರು. ಆದರೆ ಕೆಲವರ ಕೈ ಬೆರಳಿನಲ್ಲಿ ವೋಟ್ ಹಾಕಿದಂತ ಶಾಹಿ ಗುರುತೇ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಲ್ಲಿಕ್ ಬೆಳಗಲಿ. ಮಲ್ಲಿಕ್, ಹುಬ್ಬಳ್ಳಿಯಿಂದ ಬಸ್ಗಳ ಮೂಲಕ ಬೇರೆ ಬೇರೆ ಕಡೆ ಪ್ರಯಾಣ ಬೆಳೆಸಿರುವಂತ ಈ ಪ್ರಯಾಣಿಕರು ಬಾಂಗ್ಲಾದೇಶದಿಂದ ನಮ್ಮ ಭಾರತಕ್ಕೆ ಬಂದಿರುವಂತ ನುಸುಳುಕೋರರ, ಅದ್ರ ಬಗ್ಗೆ ಎಷ್ಟು ಮಾಹಿತಿ ಸಿಕ್ಕಿದೆ? ಯಾರು ಒರಿಜಿನಲ್ ಐಡಿ ತೋರಿಸಿದ್ದಾರೆ, ಯಾರ್ದು ಫೇಕ್ ಇದೆ, ಏನ್ ಕತೆ ಅಂತ? ಎಸ್, ಓಕೆ. ಈ ಆರೋಪಕ್ಕೆ ಸ್ಪಷ್ಟವಾಗಿ ಉತ್ತರ ಇದುವರೆಗೂ ಸಿಕ್ಕಿಲ್ಲ. ಯಾರೊಬ್ಬ ಬಾಂಗ್ಲಾ ಪ್ರಜೆ ಕೂಡ ಇದುವರೆಗೂ ಹುಬ್ಬಳ್ಳಿ ಧಾರವಾಡದಲ್ಲಿ ಸಿಕ್ಕಿಲ್ಲ. ಕಳೆದ 3-4 ಬಾರಿ ಹಿಂದೂಪರ ಸಂಘಟನೆಯ ಮುಖಂಡರು ಮತ್ತೆ ಕಾರ್ಯಕರ್ತರು ಅನೇಕ ಬಾರಿ ಪ್ರತಿಭಟನೆ ಮಾಡಿದ್ರು. ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಬಾಂಗ್ಲಾದಿಂದ ಬರ್ತಕ್ಕಂತ ನುಸುಳುಕೋರು ಬರ್ತಾ ಇದ್ದಾರೆ, ಅವ್ರನ್ನ ಪರಿಶೀಲನೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ಮೇಲೆ ಮತ್ತು ಸ್ಥಳೀಯ ಪೊಲೀಸ್ ಆಡಳಿತದ ಮೇಲೆ ಒತ್ತಡವನ್ನು ಹೇಳಿದ್ರು. ಇದೇ ವಿಚಾರವಾಗಿ ಇಂದು ಇಬ್ಬರು ಡಿಸಿಪಿಗಳ ನೇತೃತ್ವದಲ್ಲಿ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣಗಳಲ್ಲಿ ಚೆಕಿಂಗ್ ಅನ್ನ ನಡೆಸಿದಂತ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಮತ್ತು ರಾಜ್ಯದ ವಿವಿಧ ಭಾಗದ ಕೂಲಿ ಕಾರ್ಮಿಕರೇ ಅಲ್ಲಿ ಪತ್ತೆ ಆದ್ರು ಮತ್ತು ದೇಶದ ಮೂಲೆಯಿಂದ ಬರ್ತಕ್ಕಂಥ ಪ್ರಯಾಣಿಕರನ್ನು ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಾ ಇತ್ತು. ಎಲ್ಲರೂ ಕೂಡ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಯಾಕಂತಂದ್ರೆ ರಾಜ್ಯದಲ್ಲಿ ಎಲ್ಲಾ ಕಡೆ ಓಡಾಡ್ತೀವಿ, ನಮ್ಮನ್ನ ನೀವು ಐಡಿ ಕಾರ್ಡ್ ಹಿಡ್ಕೊಂಬ ಅಂದ್ರೆ ನಾವು ಎಲ್ಲಿಂದ ಹಿಡ್ಕೊಂಡ್ ಬರೋದು, ಹೋಗಿ ಅವರನ್ನ ಹಿಡೀರಿ ಎನ್ನುವ ಪ್ರಶ್ನೆಯನ್ನು ಕೂಡ ಪೊಲೀಸರನ್ನ ಮಾಡಿದ್ರು. ಪೊಲೀಸರು ಪ್ರಾಥಮಿಕವಾಗಿ ಅವರ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು, ಕ್ಯೂ ಹಚ್ಚಿದ್ರು, ನೋಡಿದ್ರು, ಕಳಿಸಿದ್ರು. ಆದ್ರೆ ಯಾರೊಬ್ಬ ಬಾಂಗ್ಲಾ ಪ್ರಜೆ ಕೂಡ ಇಲ್ಲಿ ಸಿಕ್ಕಿಲ್ಲ ಅಂತಾನೆ ಸ್ಪಷ್ಟವಾಗಿರುವಂತದ್ದು. ಇನ್ನು ಹಿಂದೂಪರ ಸಂಘಟನೆಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸ್ ಆಡಳಿತದ ಅಧಿಕಾರಿಗಳು ಈ ಪರಿಶೀಲನೆ ಕೈಗೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಓಕೆ, ಥ್ಯಾಂಕ್ ಯು ಮಲ್ಲಿಕ್ ಮಾಹಿತಿಗೆ.